ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈ ಗೃಹಲಕ್ಷ್ಮಿ 32ನೇ ಕಂತಿನ ಹಣ ನಮ್ಗೆ ಯಾವ್ಯಾವ ಜಿಲ್ಲೆಗೆ ಜಮಾ ಶುರುವಾಗಿದೆ, ನಮ್ಮ ಜಿಲ್ಲೆಗೆ ಇನ್ನೂ ಶುರುವಾಗಿಲ್ವಲ್ಲ, ಯಾವಾಗ ಶುರುವಾಗುತ್ತೆ, ಈಗ ಪ್ರೆಸೆಂಟ್ ಯಾವ್ಯಾವ ಜಿಲ್ಲೆಗೆ 32ನೇ ಕಂತಿನ ಹಣ ಶುರುವಾಗಿದೆ, ದಯವಿಟ್ಟು ಡೀಟೇಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡಿ ಅಂತೇಳಿ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಅದರ ಜೊತೆಯಲ್ಲಿ ರೇಷನ್ ಕಾರ್ಡ್ ಹೊಂದಿರೋರು ತಪ್ಪದೆ ಈ ವಿಡಿಯೋನ ನೋಡಬೇಕು. ಯಾಕೆಂದರೆ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ರೇಷನ್ ಕಾರ್ಡ್ KYCಯನ್ನು ಮಾಡಿಸ್ಬೇಕು ಅಂತ ಹೇಳಿ ಸುದ್ದಿ ಬರ್ತಾ ಇದೆ, ಸುದ್ದಿ ಹರಿದಾಡ್ತಾ ಇದೆ. ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಎಲ್ಲಿ ಓಪನ್ ಮಾಡಿದ್ರು ರೇಷನ್ ಕಾರ್ಡ್ KYC ಮಾಡಿಸ್ಬೇಕು ಅಂತ ಸುದ್ದಿ ಬರ್ತಾ ಇದೆ. ನಿಜಾನ ಸರ್ ಅಂತೇಳಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ. ಇದಕ್ಕೆ ಸಂಬಂಧಪಟ್ಟ ಹಾಗೂ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಈಗ ಸದ್ಯಕ್ಕೆ ನಿಮಗೆ ಮೊದಲು ಯಾವ್ಯಾವ ಜಿಲ್ಲೆಗೆ ಜಮಾ ಶುರುವಾಯಿತು, ಅದಾದ ನಂತರ ಮತ್ತೆ ಯಾವ್ಯಾವ ಜಿಲ್ಲೆಗೆ, ನಿನ್ನೆ ಮೊನ್ನೆಯೂ ಸಹ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಶುರುವಾಗಿದೆ. ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಮೊದಲು ಬೆಂಗಳೂರು ಸುತ್ತಮುತ್ತ ಇರುವಂಥ ಜಿಲ್ಲೆಗಳು, ಓಕೆನಾ, ಬೆಂಗಳೂರು ನಾರ್ತ್ ಇರ್ಬೋದು, ಬೆಂಗಳೂರು ಸಿಟಿ ಇರ್ಬೋದು, ಬೆಂಗಳೂರು ಸೌತ್ ಇರ್ಬೋದು, ಬೆಂಗಳೂರು ಸುತ್ತಮುತ್ತ ಬೆಂಗಳೂರು ಅರ್ಬನ್ ಇರ್ಬೋದು, ಎಲ್ಲ ಜಿಲ್ಲೆಗಳಿಗೂ ಈಗ ಆಲ್ರೆಡಿ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ. ಅದಾದ ನಂತರ ಬೆಳಗಾವಿ ಇರ್ಬೋದು, ದಾವಣಗೆರೆ, ಚಿತ್ರದುರ್ಗ, ಗುಲ್ಬರ್ಗ ಜಿಲ್ಲೆಗಳಿಗೆ ಹಣ ಜಮಾ ಆಗಲಿಕ್ಕೆ ಶುರುವಾಯಿತು. ಅದಾದ ನಂತರ ಕಳೆದ 2-3 ದಿನದಿಂದ ತುಮಕೂರು, ಬಾಗಲಕೋಟೆ, ಮಂಡ್ಯ, ನಿನ್ನೆನಿಂದ ಮೈಸೂರು ಜಿಲ್ಲೆಗೂ ಸಹ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ. ಇದನ್ನು ಹೊರತುಪಡಿಸಿ ಬೇರೆ ಯಾವ ಜಿಲ್ಲೆಗಳಿದ್ದಾವೆ ಇನ್ನೂ ಕೂಡ ಹಣ ಜಮಾ ಆಗಲಿಕ್ಕೆ ಶುರುವಾಗಿಲ್ಲ. ಇನ್ನೂ ಸಾಕಷ್ಟು ಜಿಲ್ಲೆಗಳಿಗೆ 50% ಜನರಿಗೆ ಇನ್ನೂ ಕೂಡ 32ನೇ ಕಂತಿನ ಹಣ ಬರೋದು ಬಾಕಿ ಇದೆ. ಹಾಗಾಗಿ ಯಾರೆಲ್ಲ ನೀವು ನಮಗಿನ್ನೂ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ, ನೀವು ಬರದೇ ಇರೋ ಲೀಸ್ಟಲ್ಲಿ ಇದ್ದೀರಾ, ವೆಯ್ಟ್ ಮಾಡಿ. ಈಗ ಆಲ್ರೆಡಿ 50% ಹತ್ತತ್ರ ಜನರಿಗೆ ಜಮಾ ಆಗಿದೆ. ಇನ್ನೂ ಕೂಡ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಇನ್ನು ರೇಷನ್ ಕಾರ್ಡ್ KYC ನಿಜವಾಗ್ಲೂ ಮಾಡಬೇಕಾ, ರೇಷನ್ ಕಾರ್ಡ್ KYC ಯಾರು ಮಾಡಬೇಕು, ಎಲ್ಲಿ ಮಾಡಬೇಕು ಅಂತ ನೋಡೋದಕ್ಕೆ ಹೋದರೆ ರೇಷನ್ ಕಾರ್ಡ್ KYC ಮಾಡಲಿಕ್ಕೆ ರಾಜ್ಯ ಸರ್ಕಾರ ಕರೆ ಕೊಟ್ಟಿರೋದು ನಿಜ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನ್ ಕಾರ್ಡ್ KYC ಯಾರ್ಯಾರು ಮಾಡಬೇಕು ಅಂತ ಒಂದು ಲೀಸ್ಟ್ ಹಾಕಿದ್ದಾರೆ. ಅವರೆಲ್ಲರೂ ಸಹ ರೇಷನ್ ಕಾರ್ಡ್ KYCಯನ್ನು ಮಾಡಬೇಕು. ಇದರ ಉದ್ದೇಶ ಏನಪ್ಪ ಅಂದರೆ, ತೀರ್ಕೊಂಡವರು ಸಹ ಅನ್ನಭಾಗ್ಯ ಯೋಜನೆಯ ಲಾಭ ಪಡ್ಕೊತಾ ಇದ್ದಾರೆ, ಮತ್ತು ರೇಷನ್ ತೊಗೊತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ಫಿಲ್ಟರ್ ಮಾಡಿಬಿಟ್ಟು ಅರ್ಹರಿಗೆ ಮಾತ್ರ ಕೊಡಬೇಕು ಅನ್ನೋದು ರಾಜ್ಯ ಸರ್ಕಾರ ಉದ್ದೇಶ ಆಗಿರೋದ್ರಿಂದ ರೇಷನ್ ಕಾರ್ಡ್ KYCನ ನಿಮ್ಮ ನ್ಯಾಯಬೆಲೆ ಅಂಗಡಿಯಲ್ಲೂ ಮಾಡಿಸ್ಬೋದು, ಇಲ್ಲಾಂದರೆ ಯಾವುದೇ ಹತ್ತಿರದ ಗ್ರಾಮವನ್ನು, ಬೆಂಗಳೂರನ್ನು, ಕರ್ನಾಟಕವನ್ನಲ್ಲೂ ಮಾಡ್ಬೋದು, ಓಕೆನಾ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ನಾನು ನಿಮಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ಗಳು ಏನು ಅಪ್ಡೇಟ್ಸ್ಗಳು ಬರ್ತಾ ಇದೆ ಅದು ಟೆಲಿಗ್ರಾಮ್ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ನಿಮ್ಮ ನ್ಯಾಯಬೆಲೆ ಅಂಗಡಿಯಲ್ಲೂ ಪಟ್ಟಿಯನ್ನು ಅಂಟಿಸಿದಾರಾ, ನೀವು ಚೆಕ್ ಮಾಡಿದ್ದೀರಾ, ತಪ್ಪದೆ ಕಮೆಂಟ್ ಮಾಡಿ. ಈ ತಿಂಗಳಲ್ಲಿ ನೀವು ಯಾರು ರೇಷನ್ ತೆಗೆದುಕೊಳ್ಳೋಕೆ ಹೋಗ್ತೀರಾ, ನೀವು ಅಲ್ಲಿ ಡಿಸ್ಪ್ಲೇ ಹಾಕಿರ್ತಾರೆ, ನೀವು ಬಯೋಮೆಟ್ರಿಕನ್ನು ಕೊಟ್ಟು ನಿಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ KYCಯನ್ನು ಮಾಡಿಸಿ, ನಿಮ್ಮ ಹೆಸರು ಇದ್ದರೆ, ಓಕೆನಾ. ಇನ್ನು ಆನ್ಲೈನ್ನಲ್ಲೇ KYC ಮಾಡಿಸ್ಬೋದಾ ಅಂತ ನೋಡೋದಕ್ಕೆ ಹೋದರೆ ಸದ್ಯಕ್ಕೆ ಆನ್ಲೈನು KYC ನೀವು ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟಾಗ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಸದ್ಯಕ್ಕೆ ನಿಮ್ಮ ಹೆಸರು ನ್ಯಾಯಬೆಲೆ ಅಂಗಡಿಯಲ್ಲಿ ನೀವೇನು ರೇಷನ್ ತಗೊಳ್ಳೋಕೆ ಹೋದಾಗ ಇದೆಯೋ ಇಲ್ಲೋ ಚೆಕ್ ಮಾಡಿ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಈ ಕ್ಷಣದ ಅಪ್ಡೇಟನ್ನು ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.